ಸಿಂಚನ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಸಿಂಚನ. ನನ್ನ ಹೆಸರು ಭೂಮಿಕಾ. ಒಂದು ಸಣ್ಣ ಪ್ರಶ್ನೆಯಿಂದ ಪ್ರಾರಂಭಿಸೋಣವೇ? ಖಂಡಿತ, ಕೇಳು. ನಾವೆಲ್ಲರೂ ವೇಗವನ್ನು ಏಕೆ ಇಷ್ಟಪಡುತ್ತೇವೆ? ವೇಗ ರೋಮಾಂಚನ ಕೊಡುತ್ತೆ ಅಲ್ವಾ? ಹಾಗಾದ್ರೆ ಮತ್ತೊಂದು ಪ್ರಶ್ನೆ, ಆ ರೋಮಾಂಚನ ಯಾವಾಗ ಅಪಾಯವಾಗುತ್ತದೆ? ವೇಗ ನಮ್ಮ ನಿಯಂತ್ರಣ ತಪ್ಪಿದಾಗ. ಅದಕ್ಕೆ ಹೇಳ್ತಾರೆ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಹಾಗಾದ್ರೆ ಕೇಳ್ತೀನಿ, ಒಂದು ಕ್ಷಣ ಹತ್ತಿರ, ಒಂದು ಕ್ಷಣ ವೇಗ, ಅದು ನಮ್ಮ ಜೀವನದ ಕೊನೆ ಕ್ಷಣವಾಗಿ ಬಿಡಬಹುದೇ? ದುರಾದೃಷ್ಟವಶತ್ತು ಹೌದು. ಅನೇಕ ಅಪಘಾತಗಳ ಹಿಂದಿನ ಕಾರಣ ಒಂದೇ, ಅತಿ ವೇಗ. ನಮಗೆ ಗಾಯವಾದರೆ ನಾವು ಏನು ಮಾಡುತ್ತೇವೆ? ಮದ್ದು ಹಚ್ಚುತ್ತೇವೆ. ಜ್ವರ ಬಂದರೆ ವೈದ್ಯರ ಬಳಿಗೆ ಹೋಗುತ್ತೇವೆ. ಆದರೆ ಮನಸ್ಸಿಗೆ ಗಾಯವಾದರೆ? ಅದು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನೋವು ತುಂಬಾ ಆಳವಾಗಿರುತ್ತದೆ. ಇಂದಿನ ವಿದ್ಯಾರ್ಥಿಗಳು ಯಾವ ಕಣ್ಣಿಗೆ ಕಾಣದ ಸಮಸ್ಯೆಯಲ್ಲಿ ಸಿಲುಕುತ್ತಿದ್ದಾರೆ? ಮಾನಸಿಕ ಖಿನ್ನತೆ, ಪರೀಕ್ಷೆಯ ಒತ್ತಡ, ಒಂಟಿತನ, ನಿರೀಕ್ಷೆಗಳ ಭಾರದಿಂದ. ನಮ್ಮ ಪಕ್ಕದಲ್ಲೇ ಇರುವ ಗೆಳೆಯ ಮೌನವಾಗಿದ್ದರೆ ನಾವು ಏನು ಮಾಡುತ್ತೇವೆ? ಅವನು ಸೋಮಾರಿ ಎಂದು ಗೇಲಿ ಮಾಡುತ್ತೇವೆ, ಆದರೆ ಅವನ ಮನಸ್ಸಿನೊಳಗಿನ ಹೋರಾಟ ನಮಗೆ ಕಾಣುವುದಿಲ್ಲ. ಈ ಕತ್ತಲೆಯಿಂದ ಹೊರಬರುವ ದಾರಿ ಏನು? ಒಂದು ಮಾತು, ಒಂದು ಸಹಾನುಭೂತಿ, ಒಂದು ಸ್ಪರ್ಶ. ಅಪ್ರಾಪ್ತ ವಯಸ್ಸಿನ ಚಾಲನೆ ವಿರುದ್ಧ ಮತ್ತು ಮನಸ್ಸಿನ ಕತ್ತಲೆಗೆ ಬೆಳಕಾಗುವ ಕತೆ. ಈ ಗಂಭೀರ ವಿಷಯಗಳ ಬಗ್ಗೆ ನಮಗೆ ಯಾರು ಜಾಗೃತಿ ಮೂಡಿಸಲಿದ್ದಾರೆ? ನಮ್ಮದೇ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಅರ್ಥಪೂರ್ವಕ ನಾಟಕದ ಮೂಲಕ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸ್ವಾಗತ, ಸುಸ್ವಾಗತ. ನನ್ನ ಫ್ರೆಂಡ್ಸ್ ಎಲ್ಲರೂ ಬೈಕ್ ಓಡಿಸ್ತಾರೆ, ನಾನು ಅವರನ್ನು ಪಿಕಪ್ ಮಾಡ್ಕೊಂಡು ಬರ್ತೀನಿ. ಇಲ್ಲ ಮಗನೇ, ಖಂಡಿತ ಇಲ್ಲ. ನಿನಗಿನ್ನೂ 16 ವರ್ಷ. ಬೈಕ್ ಓಡಿಸೋಕೆ ಪರ್ಫೆಕ್ಟ್ ಏಜ್ ಅಲ್ಲ. ಅದು ಹೇಗೆ ಅಪ್ಪ? ನನಗೆ ಓಡಿಸುವಿಕೆ ಚೆನ್ನಾಗಿ ಬರುತ್ತೆ. ನೀವು ನನ್ನನ್ನು ನಂಬುತ್ತಿಲ್ಲವೇ? ನಾನು ನಿಧಾನಕ್ಕೆ ಓಡಿಸುತ್ತೇನೆ. ನಂಬಿಕೆ ಪ್ರಶ್ನೆ ಅಲ್ಲ ಮಗ, ಇದು ಕಾನೂನು ಮತ್ತು ಸುರಕ್ಷತೆಯ ಪ್ರಶ್ನೆ. ಲೈಸೆನ್ಸ್ ಇಲ್ಲದೆ ಓಡಿಸುವುದು ಕಾನೂನು ಬಾಹಿರ. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀನು, ನಾನು ಮತ್ತು ನಮ್ಮ ಕುಟುಂಬ ತೊಂದರೆಗೆ ಸಿಲುಕುತ್ತೇವೆ. ಯಾವಾಗಲೂ ಕಾನೂನು ಕಾನೂನು. ನೀವೇ ನನ್ನ ಫ್ರೀಡಮ್ ಕಟ್ ಮಾಡ್ತಿದ್ದೀರಾ. ನಾನು ಹೋಗಿ ಫ್ರೆಂಡ್ಸ್ ಹತ್ರ ಹೇಳ್ತೀನಿ. ಅಂತ ಹೇಳಿದ್ದು ಸರಿ ಪ್ರಥಮ್, ಸ್ವಲ್ಪ ತಾಳು. 18 ವರ್ಷ ಆದ ಮೇಲೆ ಬೇಕಾದಷ್ಟು ಓಡಿಸಬಹುದು. ನೀನು ಈಗ ಓಡಿಸಿದರೆ ಅಪಘಾತವಾದರೆ ನಿನ್ನ ಭವಿಷ್ಯ ಹಾಳಾಗುತ್ತದೆ. ನೀನು ಸುಮ್ಮನಿರು ಸ್ನೇಹಿ, ನಿನ್ನ ಪಾಠ ನನಗೆ ಬೇಡ. ಅಪ್ಪ, ನಾನು ಹೋಗಿ ಬರ್ತೀನಿ. ಪ್ರಥಮ್, ನಿಲ್ಲು ಮಗನೇ, ನಿಲ್ಲು. ವಾವ್, ಅಪ್ಪ ಸುಮ್ಮನೆ ಅನಿಸ್ತಾರೆ. ಅಯ್ಯೋ, ಈ ಮೆಸೇಜ್ ಯಾವುದು? ಅಯ್ಯೋ, ಬ್ರೇಕ್ ಹಾಕು ಮಗನೇ, ಬ್ರೇಕ್ ಹಾಕು. ಓಹೋ, ಏನ್ ಮಾಡ್ತಿದೀಯಾ ನೀನು? ಅಯ್ಯೋ, ನನ್ನ ಕಾಲು. ಏನು ನೀವು? ಇವನಿಗೆ ಸರಿಯಾಗಿ ಬೈಕ್ ಓಡಿಸೋಕೆ ಬರುವುದಿಲ್ಲ. ಅಯ್ಯೋ ದೇವರೇ, ಏನು ಮಾಡಿದೆ ನಾನು? ನನಗೆ ಸರಿಯಾಗಿ ಬ್ರೇಕ್ ಸಿಗಲಿಲ್ಲ. ಸ್ಟಾಪ್, ಏನಾಗುತ್ತಿದೆ ಇಲ್ಲಿ? ಯಾರು ಈ ಬೈಕ್ ಓಡಿಸುತ್ತಿದ್ದವರು? ನಿಮ್ಮ ವಯಸ್ಸೇನು? ಸರ್, ನಾನು ಪ್ರಥಮ್. ನನಗೆ 16 ವರ್ಷ. ಲೈಸೆನ್ಸ್ ಇಲ್ಲದೆ ಅಪ್ರಾಪ್ತ ವಯಸ್ಸಿನಲ್ಲಿ ಚಾಲನೆ ಮಾಡುತ್ತಿದ್ದೀರಾ? ಯುವಕರ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳ ಹೊರಟಿದ್ದೀರಿ. ಯಾರಾದರೂ ಆತನ ಗಾಯಕ್ಕೆ ಸಹಾಯ ಮಾಡಿ. ಈ ಬಾಲಕನ ತಂದೆಯನ್ನು ಕರೆಸಿ. ಇದು ಬರೀ ಅಪಘಾತವಲ್ಲ, ಕಾನೂನು ಅಪರಾಧ. ನೋಡಿ ರಾಘವ್ ಅವರೇ, ನಿಮ್ಮ ಮಗ ಅಪ್ರಾಪ್ತ ವಯಸ್ಸಿನಲ್ಲಿ ಲೈಸೆನ್ಸ್ ಇಲ್ಲದೆ ಬೈಕ್ ಓಡಿಸಿದ್ದಾನೆ. ಇದರ ಗಂಭೀರತೆ ನಿಮಗೆ ತಿಳಿದಿದೆಯೇ? ಸರ್, ನನ್ನದೇ ತಪ್ಪು. ನನ್ನ ನಿರ್ಲಕ್ಷ್ಯ ಇದಕ್ಕೆ ಕಾರಣ. ನಾನು ಅವನಿಗೆ ಬೈಕ್ ಕೊಡಬಾರದಿತ್ತು. ದಯವಿಟ್ಟು ಕ್ಷಮಿಸಿ. ನಿಮ್ಮ ಮಗನ ಈ ಅಪರಾಧದಿಂದಾಗಿ ಈಗ ನಮ್ಮ ಹೊಸ ಕಾನೂನಿನ ಅಡಿಯಲ್ಲಿ ವಾಹನದ ಮಾಲೀಕರಾದ ನಿಮ್ಮ ಮೇಲೆ 25,000 ದಂಡ ಮತ್ತು 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದು. 3 ವರ್ಷಗಳ ಜೈಲು ಶಿಕ್ಷೆಯೇ? ಒಂದು ಕ್ಷಣದ ನಿರ್ಲಕ್ಷ್ಯ ಇಡೀ ಕುಟುಂಬವನ್ನೇ ಸಂಕಷ್ಟಕ್ಕೆ ತಂದಿತು. ಅಷ್ಟೇ ಅಲ್ಲ, ಅಪರಾಧ ಮಾಡಿದ ಈ ಬಾಲಕನು 25 ವರ್ಷ ತುಂಬುವವರೆಗೂ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಹನಾಗಿರುವುದಿಲ್ಲ. ಇದು ಅಪ್ರಾಪ್ತ ಚಾಲನೆ ಮಾಡುವವರಿಗೆ ನೀಡುವ ಕಠಿಣ ಎಚ್ಚರಿಕೆ.
ಅಪ್ಪ, ನನ್ನಿಂದ ನಿಮಗೆ ಇಷ್ಟೆಲ್ಲ ತೊಂದರೆ ಆಯ್ತಾ? ನನ್ನ ಹುಚ್ಚುತನಕ್ಕೆ ಇಂಥ ದೊಡ್ಡ ಬೆಲೆ ತೆರಬೇಕಾಯ್ತಾ? ನೋಡಿ ಸ್ನೇಹಿತರೆ, ವೇಗ ಮತ್ತು ಸಾಹಸ ಕೇವಲ ಸಿನಿಮಾಗಳಿಗಷ್ಟೇ ಸೀಮಿತ. ನಿಜ ಜೀವನದಲ್ಲಿ ಕಾನೂನು ಮತ್ತು ಶಿಸ್ತು ಮುಖ್ಯ. ನಿಮ್ಮ ಪೋಷಕರಿಗೆ ತೊಂದರೆ ಕೊಡಬೇಡಿ. ನನ್ನ ಎಲ್ಲಾ ಸ್ನೇಹಿತರಿಗೆ ನಾನು ಹೇಳುತ್ತೇನೆ, ದಯವಿಟ್ಟು ನನ್ನಂತೆ ತಪ್ಪು ಮಾಡಬೇಡಿ. ನಾನು ಪ್ರತಿಜ್ಞೆ ಮಾಡುತ್ತೇನೆ, ನನಗೆ 18 ವರ್ಷ ತುಂಬುವವರೆಗೂ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಸಿಗುವವರೆಗೂ ಯಾವ ಕಾರಣಕ್ಕೂ ನಾನು ವಾಹನ ಚಲಾಯಿಸುವುದಿಲ್ಲ. ನಿಯಮ ಮತ್ತು ಜವಾಬ್ದಾರಿಯನ್ನು ಗೌರವಿಸುತ್ತೇನೆ. ಜವಾಬ್ದಾರಿತ ಮಗನಾಗಿ ಬಾಳ ಮಗ, ನಿನ್ನ ಜೀವನ ಅಮೂಲ್ಯ. ನೆನಪಿಡಿ ಯುವಕರೇ, ವಾಹನ ಒಂದು ಆಟಿಕೆ ಅಲ್ಲ, ಅದು ಜವಾಬ್ದಾರಿಯ ಸಂಕೇತ. 18 ವರ್ಷ ತುಂಬುವವರೆಗೂ ಕಾಯಿರಿ. ನಿಮ್ಮ ಸುರಕ್ಷತೆ ನಿಮ್ಮ ಕುಟುಂಬದ ಭದ್ರತೆ. ಭವಾನಿ, ಇತ್ತೀಚೆಗೆ ನೀನು ಮಂಕಾಗಿದ್ದೀಯ. ನಿನ್ನ ಅಂಕಗಳೂ ಕಡಿಮೆ ಆಗುತ್ತಿವೆ. ಏನಾಗಿದೆ ನಿನಗೆ? ಏನಿಲ್ಲ, ನಾನು ಚೆನ್ನಾಗಿದ್ದೇನೆ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಏ ಭವಾನಿ, ಟಾಪರ್ಗೆ ಏನಾಯ್ತು? ರಾತ್ರಿ ಇಡೀ ಓದ್ತೀಯಾ ಅಥವಾ ಮೊಬೈಲ್ ನೋಡ್ತೀಯಾ? ಜ್ಯೋತಿ, ಗೇಲಿ ಮಾಡಬೇಡ. ಭವಾನಿ ನಿಜವಾಗಿಯೂ ಬದಲಾಗಿದ್ದಾಳೆ. ಅವಳ ಮುಖ ನೋಡಿದರೆ ಗೊತ್ತಾಗುತ್ತೆ. ನನ್ನನ್ನು ಬಿಟ್ಟು ಬಿಡಿ, ನನಗೆ ಯಾರೊಂದಿಗೂ ಮಾತಾಡೋಕೆ ಇಷ್ಟವಿಲ್ಲ. ಭವಾನಿ ಮಾತು ಕಡಿಮೆ ಮಾಡಿದ್ದಾಳೆ, ನಿದ್ದೆಲ್ಲದೆ ಕಾಣಿಸುತ್ತಾಳೆ. ಇದು ಖಂಡಿತ ಖಿನ್ನತೆಯ ಲಕ್ಷಣವಾಗಿರಬಹುದು. ಕ್ಷಮಿಸು ಭವಾನಿ, ನಾನು ನಿನ್ನನ್ನು ತಮಾಷೆ ಮಾಡಿದ್ದು ತಪ್ಪು. ಆದರೆ ಹೇಳು, ಏಕೆ ನೀನು ಹೀಗೆ ದೂರ ಇರುತ್ತಿದ್ದೀಯ? ನನಗೆ ಎಲ್ಲವೂ ಭಾರ ಅನಿಸುತ್ತಿದೆ. ಪರೀಕ್ಷೆ, ಭವಿಷ್ಯ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ. ನಾನು ಯಾರೊಂದಿಗೂ ಫಿಟ್ ಆಗ್ತಾ ಇಲ್ಲ ಎನಿಸ್ತಿದೆ. ನಾನು ವಿಫಲನಾಗುತ್ತೇನೆ ಅನ್ನೋ ಭಯ ಕಾಡ್ತಿದೆ. ಭವಾನಿ, ನೀನು ಒಬ್ಬಳೇ ಅಲ್ಲ, ಅನೇಕರು ಈ ರೀತಿ ಭಾವಿಸುತ್ತಾರೆ. ಇದಕ್ಕೆ ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಅಂತಾರೆ. ಇದು ಮನಸ್ಸಿನ ರೋಗ, ಜ್ವರದಂತೆ. ಹೌದು, ನೀನು ಇದರ ಬಗ್ಗೆ ನಾಚಿಕೆ ಪಡುವ ಅಗತ್ಯವಿಲ್ಲ. ನೀನು ಮಾತನಾಡಿದರೆ ಸಮಸ್ಯೆ ಅರ್ಧ ಬಗೆಹರಿಯುತ್ತೆ. ನಮ್ಮಿಂದ ಏನು ಸಹಾಯ ಬೇಕು? ನನಗೆ ಯಾರಾದರೂ ಕೇಳಿಸಿಕೊಳ್ಳಬೇಕು. ನಾನು ಹೀಗೇಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಾವು ನಿನ್ನೊಂದಿಗೆ ಇದ್ದೇವೆ. ನಾವು ಶಿಕ್ಷಕರ ಹತ್ತಿರ ಹೋಗಿ ವೃತ್ತಿಪರರ ಸಹಾಯ ಕೇಳೋಣ. ಭವಾನಿ, ತುಂಬಾ ಧನ್ಯವಾದಗಳು ನಿನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಖಿನ್ನತೆಯು ದೌರ್ಬಲ್ಯವಲ್ಲ. ನೀನು ಆರೋಗ್ಯಕರ ಆಹಾರ, ಉತ್ತಮ ನಿದ್ರೆ ಮತ್ತು ದಿನಕ್ಕೆ 1 ಗಂಟೆ ವ್ಯಾಯಾಮ ಮಾಡಬೇಕು. ಮಕ್ಕಳೇ, ಯಾವಾಗಲೂ ನೆನಪಿಡಿ, ಯಾರಾದರೂ ಮೌನವಾಗಿದ್ದರೆ ಅಥವಾ ತಮ್ಮ ದೈನಂದಿನ ಚಟುವಟಿಕೆಗಳಿಂದ ದೂರವಾದರೆ ಅವರನ್ನು ಗೇಲಿ ಮಾಡದೆ ಸಹಾಯಕ್ಕಾಗಿ ಕೇಳಿ. ಮಾತನಾಡುವುದು ಚಿಕಿತ್ಸೆಯ ಮೊದಲ ಹಂತ. ಇಷ್ಟು ದಿನ ನಾನು ನನ್ನಷ್ಟಕ್ಕೆ ನಾನೇ ಕಷ್ಟಪಟ್ಟೆ. ನನ್ನ ಸ್ನೇಹಿತರು ಮತ್ತು ನಿಮ್ಮ ಸಹಾಯದಿಂದ ಈಗ ನನಗೆ ಆಶಾ ಕಿರಣ ಕಾಣುತ್ತಿದೆ. ಖಿನ್ನತೆಯಿಂದ ಹೊರಬರಲು ನಾನು ಪ್ರಯತ್ನಿಸುತ್ತೇನೆ. ನಾವು ನಿನ್ನ ಜೊತೆ ಇರುತ್ತೇವೆ ಭವಾನಿ. ಮನಸ್ಸಿನ ಆರೋಗ್ಯವೂ ಮುಖ್ಯ, ಶಾರೀರಿಕ ಆರೋಗ್ಯವಷ್ಟೇ. ಮೊಬೈಲ್ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಕೀಲಿ, ಕರೆಕ್ಟ್? ಸೊ ದಯವಿಟ್ಟು ನಾವೇನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ, ಅವರಿಗೆ ಲೈಸೆನ್ಸ್ ಸಿಗೋವರೆಗೂ ಬೈಕ್ ಕೊಡೋದು ಬೇಡ. ಆ್ಯಂಡ್ ಮೊಬೈಲ್ ಎಷ್ಟು ಕೊಡ್ತೀರ, ಎಷ್ಟು ಕಡಿಮೆ ಕೊಡ್ತೀರಾ ಅದು ಅಷ್ಟು ನಿಮಗೆ ಒಳ್ಳೇದು ಮಾಡುತ್ತೆ. ಈಗ ನೋಡಿ, ಖಿನ್ನತೆ ಅನ್ನೋದು ನಾವು ಚಿಕ್ಕವರಿದ್ದಾಗ ಯಾವತ್ತೂ ಡಿಪ್ರೆಷನ್ ಅಂತ ಕೇಳಿದ್ದೇ ಇಲ್ಲ. ಬಟ್ ಇವಾಗ ಚಿಕ್ಕ ಮಕ್ಕಳೆಲ್ಲ ಡಿಪ್ರೆಷನ್ನು, ಖಿನ್ನತೆ, ಲೋನ್ಲಿನೆಸ್ಸು, ಫೇಲ್ಯೂರು ಇದನ್ನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಮೋಸ್ಟ್ಲಿ ನಾವು ನಮ್ಮ ಸಮಾಜ ಮತ್ತು ನಾವೇನೇ ಅಂದ್ಕೊಂಡಿದ್ದೀನಿ ನಾನು. ಮಕ್ಕಳಿಗೆ ಯಾವತ್ತೂ ನಾವು ಏನಾದರೂ ಅವ್ರು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಕರ್ಬ್. ಅವ್ರ ಮನಸ್ಸಿಂದ ಏನಿದೆ ಅದನ್ನು ಹೇಳಕ್ಕೆ ಬಿಡಬೇಕು. ಸೊ ನಾವು ಹೇಳೋಕ್ಕೆ ಹೋಗಿರ್ತಿದ್ದು ಇಷ್ಟೇ, ನಿಮ್ಮ ಮಗು ಯಾವಾಗಾರು ಸೈಲೆಂಟ್ ಆಯಿತು, ನಾರ್ಮಲ್ ಬಿಹೇವಿಯರ್ಕ್ಕಿಂತ ಚೇಂಜ್ ಆಯಿತು ಅಂದರೆ ಖಂಡಿತ ಅದು ತುಂಬ ಸೂಕ್ಷ್ಮ ವಿಚಾರ ಮತ್ತು ವಿಚಾರ ಮಾಡುವಂಥದ್ದು.
ಸೊ ಅದ್ರ ಕಡೆ ಗಮನ ಇರಲಿ ಅಂತ ಹೇಳ್ತಾ ನಮ್ಮ ಕನ್ನಡ HOD ತುಂಬ ಕಡಿಮೆ ಟೈಮಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಈ ಸೂಕ್ಷ್ಮ ವಿಚಾರನ ತಗೊಂಡು ಈ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಮೊದಲು ನಾವು ಆ್ಯಕ್ಚುಲಿ ಒಂದು ಕಾಮಿಡಿ ಸ್ಕಿಟ್ ಅಂದ್ಕೊಂಡ್ವಿ, ಬಟ್ ಕಾಮಿಡಿ ಅಂದರೆ ಒಂದು 2 ನಿಮಿಷ ನಗ್ತೀರಾ ಮುಗಿದೋಯ್ತು. ಬಟ್ ಯಾವುದಾದ್ರೂ ಮೆಸೇಜ್ ಕೊಡೋವಂಥ ಸ್ಕಿಟ್ ಮಾಡಬೇಕು ಅಂತ ಥಿಂಕ್ ಮಾಡಿ ಈ ವಿಷಯ ನಾನು ಹೇಳಿದಾಗ ಹನುಮಂತಪ್ಪ ಅವರು ಮತ್ತು ಮಂಜುಳಾ ಮೇಡಮ್ ಇದನ್ನು ತುಂಬ ವಿಭಿನ್ನವಾಗಿ ತೋರಿಸೋಣ ಅಂಥೇಳಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಿಲ್ಡ್ರನ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್.